ಸದಾಶಿವನಗರದಲ್ಲಿರುವ ಕೆಪಿಸಿಸಿ ಅಧ್ಯಕ್ಷ ಜಿ ಪರಮೇಶ್ವರ್ ನಿವಾಸದ ಬಳಿಯೂ ಸಂಭ್ರಮ ಮನೆ ಮಾಡಿದೆ. ಪರಮೇಶ್ವರ್ ನಿವಾಸದಲ್ಲಿ ವಿಶೇಷ ಪೂಜೆ ನಡೀತಾ ಇದೆ. ಇಂದು ಡಿಸಿಎಂ ಆಗಿ ಪ್ರಮಾಣ ಸ್ವೀಕರಿಸಲಿರುವ ಪರಮೇಶ್ವರ್ ನಿವಾಸಕ್ಕೆ ಅಭಿಮಾನಿಗಳ ದಂಡು ಬರ್ತಾ ಇದ್ದು ಪರಮೇಶ್ವರ್ಗೆ ಸನ್ಮಾನ ಮಾಡಿ ಅಭಿನಂದನೆ ಸಲ್ಲಿಸುತ್ತಿದ್ದಾರೆ. ಇನ್ನು ಡಿಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸ್ತಾ ಇರೋ ಪರಮೇಶ್ವರ್ ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದ್ರು. ಡಿಸಿಎಂ ಆಗಿ ಪ್ರಮಾಣ ಸ್ವೀಕರಿಸ್ತಾ ಇರೋದು ನನ್ನ ರಾಜಕೀಯ ಬದುಕಿನ ಮೈಲುಗಲ್ಲು. ಎಲ್ಲವನ್ನೂ ಹಂತ ಹಂತವಾಗಿ ಪಡೀತಾ ಬಂದಿದ್ದೀನಿ ಅಂತ ಹೇಳಿದ್ರು. ಇನ್ನು ಸಿಎಂ ಹುದ್ದೆ ಅಂದಾಗ ಅದನ್ನೂ ಕಾದು ನೋಡೋಣ ಅಂತ ಹೇಳಿದ್ರು. ಬನ್ನಿ ಹಾಗಾದ್ರೆ ಪರಮೇಶ್ವರ್ ಏನೇನ್ ಮಾತನಾಡಿದ್ದಾರೆ ನೋಡೋಣ. ಡಿಸಿಎಂ ಆಗಿ ಏನು ಅಧಿಕಾರ ಸ್ವೀಕರಿಸ್ತಾ ಇದ್ದಾರೆ ಪರಮೇಶ್ವರ್ ನಮ್ಮ ಜೊತೆಗಿದ್ದಾರೆ, ಅವ್ರನ್ನೇ ಮಾತಾಡ್ತಾರೆ. ಇವತ್ತು ಡಿಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ. ಆ ಒಂದು ಸಂತೋಷನ ಯಾವ ರೀತಿ ಹಂಚಿಕೊಳ್ಳಿಕ್ಕೆ ಇಷ್ಟ? ಅಲ್ಲ, ಸಂತೋಷ ಎಲ್ಲ ನಮ್ಮ ಕಾರ್ಯಕರ್ತರು ಬರ್ತಾರೆ, ನಮ್ಮ ಕ್ಷೇತ್ರದ ಜನ ಬರ್ತಾರೆ, ಇಡೀ ರಾಜ್ಯದಿಂದ ನಮ್ಮ ಜನ ಬರ್ತಾರೆ, ಪಕ್ಷದ ಕಾರ್ಯಕರ್ತರು ಬರ್ತಾರೆ. ಅವ್ರ ಜೊತೆ ಸಂತೋಷ ಹಂಚಿಕೊಳ್ಳೇಬೇಕಲ್ಲ. ಮತ್ತೆ ಇವತ್ತು ಎಲ್ಲೆಲ್ಲಿ ತಾವು ದೇವಸ್ಥಾನಗಳು ಭೇಟಿ ಕೊಡ್ತಕ್ಕಂಥ ಕಾರ್ಯಕ್ರಮ? ಒಂದೇ ಗಣಪತಿ ದೇವಸ್ಥಾನ. ಮತ್ತೆ ಖಾತೆಗಳ ಹಂಚಿಕೆ ಬಗ್ಗೆ ಏನಾದ್ರು ವಿಶೇಷ ಏನಾದ್ರು ಇದೆ? ಯಾವುದು ಚರ್ಚೆ ಮಾಡಿಲ್ಲ ಇನ್ನೂ ಕೂಡ. ಬಹುಶಃ ನಾವು ಈ ಕಾನ್ಫಿಡೆನ್ಸ್ ಮೋಷನ್ ಆದ್ಮೇಲೆ ಅದನ್ನೆಲ್ಲ ಚರ್ಚೆ ಮಾಡ್ತೇವೆ. ಹಿಲ್ಟನ್ ಹೋಟೆಲ್ ಅಧ್ಯಕ್ಷ ಜೊತೆ ಏನಾದ್ರು ಸಮಾಲೋಚನೆ ಇದೆಯಾ ಸರ್? ಏನಿಲ್ಲ, ಸಭೆ ಅವ್ರದ್ದೇನು ಅಜೆಂಡಾ ಇದೆಯೋ ಗೊತ್ತಿಲ್ಲ. ಅವರು ಶಾಸಕರನ್ನ ಭೇಟಿ ಮಾಡಬೇಕು ಅಂತ ಹೇಳಿದ್ದಾರೆ. ಅದಕ್ಕಾಗಿ ಇವತ್ತು ಆ ಸಭೆ ಅರೇಂಜ್ ಮಾಡಿದ್ದೇವೆ. ಅವರು ಏನ್ ಹೇಳ್ತಾರೋ ಕೇಳ್ಕೊಂಡು. ಬಹಳ ದಿವಸಗಳ ಒಂದು ಕನಸು ಇವತ್ತು ನನಸಾಗ್ತಿದೆ, ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಅಲ್ಲ, ಜೀವನದಲ್ಲಿ ಮೆಟ್ಲು ಹತ್ಕೊಂಡೇ ಹೋಗ್ಬೇಕಲ್ಲ, ಆ ರೀತಿ ಒಂದೊಂದೇ ಮೆಟ್ಲು ಹತ್ಕೊಂಡು ಬಂದಿದ್ದೇನೆ ಇಲ್ಲಿವರೆಗೂ. ಇದು ಒಂದು ನನ್ನ ಜೀವನದಲ್ಲಿ ಒಂದು ಮೈಲಿಗಲ್ಲು ಅಂತ ಹೇಳಿ ನಾನು ಭಾವಿಸ್ಕೊಳ್ತೇನೆ ಅಷ್ಟೇ. ಬೇರೆ ಏನು ಅದಕ್ಕಿಂತ ಹೆಚ್ಚು ಹೇಳಕ್ ಬರೋದಿಲ್ಲ. ನಾವು ನೋಡಿದ್ವಿ ಏನು ಒಂದು ಪರಮೇಶ್ವರ್ ಡಿಸಿಎಂ ಆಗಿ ಅಧಿಕಾರ ಸ್ವೀಕರಿಸ್ತಾ ಇದ್ದಾರೆ. ಇದು ಡಿಸಿಎಂ ಆಗಿ ಅಧಿಕಾರ ಸ್ವೀಕರಿಸ್ತಾ ಇರೋದು ನನ್ನ ಜೀವನ ಒಂದು ಮೈಲಿಗಲ್ಲು ಅಂತಕ್ಕಂಥ ಒಂದು ಅಭಿಪ್ರಾಯ ಕೂಡ ಪರಮೇಶ್ವರ್ ವ್ಯಕ್ತಪಡಿಸಿದ್ದಾರೆ. ರೈಡು ಜೊತೆ ಶ್ರೀನಿವಾಸ ಕಟ್ಟಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ವೀರಶೈವ ಲಿಂಗಾಯತ ಸಮಾಜಕ್ಕೆ ಡಿಸಿಎಂ ಪಟ್ಟ ಕೊಡಬೇಕು ಅನ್ನೋ ಪಟ್ಟು ಹಿಡಿಯಲಾಗ್ತಾ ಇದೆ. ವೀರಶೈವ ಲಿಂಗಾಯತ ಸಮಾಜಕ್ಕೆ ಡಿಸಿಎಂ ಪಟ್ಟ ಕೊಡಲೇಬೇಕು ಅಂತ ಪಟ್ಟು ಹಿಡಿಯಲಾಗ್ತಾ ಇದೆ. ಶಾಮನೂರು ಶಿವಶಂಕರಪ್ಪಗೆ ಡಿಸಿಎಂ ಸ್ಥಾನ ನೀಡಲೇಬೇಕು, ಇಲ್ಲವಾದರೆ ಕಾಂಗ್ರೆಸ್ ಪಕ್ಷ ಹೆಚ್ಚಿನ ಕಹಿ ಅನುಭವಿಸಬೇಕಾಗತ್ತೆ. ಬಾಲೆಹೊಸೂರು ಗ್ರಾಮದಲ್ಲಿ ದಿಂಗಾಲೇಶ್ವರ ಶ್ರೀಗಳು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ವೀರಶೈವ ಲಿಂಗಾಯತ ಸಮಾಜ ಒಡೆದು ಈಗಾಗಲೇ ಕಹಿ ಉಂಡಿದ್ದೀರಾ? ಶಾಮನೂರು ಅವರ ಹಿರಿತನ ಅನುಭವವನ್ನ ಪರಿಗಣಿಸಿ ಡಿಸಿಎಂ ಸ್ಥಾನವನ್ನ ಕೊಡಿ. ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ನಾಯಕರಿಗೆ ಶ್ರೀಗಳು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಅಖಿಲ ಭಾರತ ವೀರಶೈವ ಮಹಾಸಭೆಯ ಅಧ್ಯಕ್ಷರು ಮತ್ತು ಕಾಂಗ್ರೆಸ್ ಪಕ್ಷದ ಹಿರಿಯರಾಗಿರ್ತಕ್ಕಂತಹ ಶಾಮನೂರು ಶಿವಶಂಕರಪ್ಪನವರಿಗೆ ಅವರ ಅನುಭವವನ್ನ, ಅವರ ವಯಸ್ಸನ್ನ, ಅವರ ನಾಡಿಗೆ ಕೊಟ್ಟಿರುವಂತಹ ಸೇವೆಯನ್ನು ಪರಿಗಣಿಸಿ ಉಪಮುಖ್ಯಮಂತ್ರಿ ಸ್ಥಾನವನ್ನ ಅವರಿಗೆ ಕೊಡುವುದರೊಂದಿಗೆ ಈ ನಾಡಿನ ಜನತೆಗೆ ಒಂದು ಒಳ್ಳೆಯ ಸಂದೇಶವನ್ನ ಕೊಡಬೇಕು ಅಂತ ಹೇಳಿ ಕಾಂಗ್ರೆಸ್ ಪಕ್ಷದ ರಾಜ್ಯದ ಮತ್ತು ರಾಷ್ಟ್ರೀಯ ಮುಖಂಡರುಗಳಿಗೆ ರಾಷ್ಟ್ರೀಯ ವೀರಶೈವ ಮಠಾಧಿಪತಿಗಳ ಪರಿಷತ್ತಿನ ಪರವಾಗಿ ಈ ಮೂಲಕ ನಾನು ವಿನಂತಿಯನ್ನ ಮಾಡಿಕೊಡ್ತಾ ಇದ್ದೇನೆ. ಬರುವ ದಿನಮಾನದಲ್ಲಿ ಇನ್ನೂ ನೀವು ಕಹಿಯನ್ನ ಅನುಭವಿಸಬಾರದು ಅಂತಂದ್ರೆ ನೀವು ಹಿರಿಯರನ್ನ ಗೌರವಿಸಬೇಕು, ಹಿರಿಯರನ್ನ ಗುರುತಿಸಬೇಕು ಅಂತಕ್ಕಂತಹ ಬೇಡಿಕೆ ನಮ್ದು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಮುಂದಿನ ನಿರ್ಮಾಣದಲ್ಲಿ ಯಾವ ತರದ ಕಹಿಯನ್ನ ಅನುಭವಿಸಬೇಕಾಗುತ್ತೆ, ಶಾಮನೂರ್ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡ್ಲೇ ಇಲ್ಲ ಅಂತಂದ್ರೆ ಈಗಾಗಲೇ ಏನ್ ಕಹಿ ಆಗಿದೆ ಅನ್ನುವಂಥದ್ದು ಕಹಿಯನ್ನು ಉಂಡವರು ಅವರು, ನಾವಲ್ಲ. ಯಾವ ಕಹಿಯನ್ನು ಉಂಡಾರಲ್ಲ ಅದಕ್ಕಿಂತ ಹೆಚ್ಚು ಕಹಿ ಆಗಬಾರದು ಅಂತಕ್ಕಂತಹ ಒಂದು ಸೂಚನೆ ಮಾತ್ರ ನಮ್ದು ಅಂತಕ್ಕಂಥದ್ದು. ಇಲ್ಲಿ ಸಮಾಜವನ್ನ ಅಲಕ್ಷ್ಯ ಮಾಡಿ ಸಮಾಜದ ಒಡಕಿಗೆ ಕಾರಣ ಆಗಿ ಜೊತೆಗೆ ಹಿರಿಯರನ್ನ ಮೂಲಿಗುಂಪು ಮಾಡಿದ್ದಕ್ಕಾಗಿ ಏನು ಕಹಿ ಆಗಿದೆ ಅಂತಕ್ಕಂಥದ್ದನ್ನು ಕೂಡ ಅವ್ರಿಗೆ ಗೊತ್ತಿದೆ. ಆ ಕಹಿಯ ರುಚಿಯನ್ನ ಅವರೇ ಅನುಭವಿಸಿರೋದ್ರಿಂದ ಅದರ ಬಗ್ಗೆ ವಿಶ್ಲೇಷಣೆ ನಾನ್ ಮಾಡೋದು ಸರಿಯಲ್ಲ. ದಯವಿಟ್ಟು ಹಾಗೆ ಮಾಡಬಾರದು. ಹಿರಿತನವನ್ನ, ಅನುಭವವನ್ನ ಗಮನಿಸಬೇಕು ಅಂತಕ್ಕಂಥ ಸೂಚನೆ. ಈ ಬಗ್ಗೆ ಮಾತನಾಡೋದಕ್ಕೆ ಬಾಲೆಹೊಸೂರು ಮಠದ ದಿಂಗಾಲೇಶ್ವರ ಸ್ವಾಮಿಗಳು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸ್ವಾಮಿಗಳೇ. ಸ್ವಾಮಿಗಳೇ, ಹೇಳ್ತಾ ಇದ್ದೀರಾ ಶಾಮನೂರು ಶಿವಶಂಕರಪ್ಪಗೆ ಡಿಸಿಎಂ ಸ್ಥಾನವನ್ನ ಕೊಡಲೇಬೇಕು ಅಂತ. ಈಗಾಗಲೇ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇವತ್ತು ಪದಗ್ರಹಣ ಮಾಡ್ತಾ ಇದ್ದಾರೆ, ಡಿಸಿಎಂ ಹುದ್ದೆಯನ್ನು ಅಲಂಕರಿಸ್ತಾ ಇದ್ದಾರೆ. ಅಂದ್ರೆ ಇನ್ನೊಂದು ಡಿಸಿಎಂ ಹುದ್ದೆ ಇಲ್ಲಿ ಕ್ರಿಯೇಟ್ ಆಗಬೇಕು ಅನ್ನೋದು ನಿಮ್ಮ ಆಗ್ರಹನ ಹೇಗೆ? ಪರಮೇಶ್ವರ್ ಅವರು ಕೂಡ ಒಳ್ಳೆ ನಾಯಕತ್ವವನ್ನು ಹೊಂದಿರತಕ್ಕಂಥವ್ರು, ಹಿರಿಯರು. ಅವರು ಕೂಡ ಅವಕಾಶ ವಂಚಿತ್ರೆ ಅನ್ನುವಂತ ಭಾವನೆ ನಮಗೂ ಇದೆ.
ನಾವು ಅವ್ರಿಗೆ ಕೊಡೋದನ್ನ ವಿರೋಧ ಮಾಡ್ತಾ ಇಲ್ಲ, ಅವ್ರಿಗೆ ಕೊಡೋದನ್ನ ಸಂತೋಷ ಪಟ್ಟೆ ಗಮನಿಸ್ತಾ ಇದೀವಿ. ಆದ್ರೆ ಪರಮೇಶ್ವರ್ ಅವರನ್ನ ಗಮನಿಸಿದ ಹಾಗೇನೆ ಶಾಮನೂರು ಶಿವಶಂಕರ್ನವ್ರನ್ನು ಕೂಡ ಗಮನಿಸಬೇಕು ಅಂತಕ್ಕಂಥ ಬೇಡಿಕೆ ನಮ್ದು. 2 ಉಪಮುಖ್ಯಮಂತ್ರಿ ಸ್ಥಾನ ಮಾಡೋದ್ರಿಂದ ಯಾವುದೇ ತೊಂದರೆ ಆಗ್ಲಿಕ್ಕಿಲ್ಲ, ಇವ್ರ ಹಿರಿತನಕ್ಕೊಂದು ಗೌರವ ಕೊಟ್ಟಂಗಾದಿತ್ತು ಅನ್ನುವಂತ ಭಾವನೆಯಿಂದ ಈ ಮಾತನ್ನ ಹೇಳ್ತಾ ಇದ್ದೀವಿ. ಈ ಬಗ್ಗೆ ರಾಜ್ಯ ನಾಯಕರ ಜೊತೆ ಏನಾದ್ರೂ ಮಾತುಕತೆ ನಡೆಸಿದೀರಾ? ಇಲ್ಲ, ರಾಜ್ಯ ನಾಯಕರು ಸಿಗಲಾರದಂತ ಪರಿಸ್ಥಿತಿಗಳಿಗಿರೋದ್ರಿಂದ ಮಾಧ್ಯಮಗಳ ಮೂಲಕ ಅವ್ರ ಗಮನಕ್ಕೆ ತರ್ತಾ ಇದೀವಿ ನಮ್ಮ ಅಭಿಪ್ರಾಯವನ್ನ. ಯಾರ ಕಡೆಯಿಂದ ಏನಾದ್ರೂ ಪ್ರತಿಕ್ರಿಯೆ ಬಂದಿದ್ಯಾ? ಇಲ್ಲ 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 ಅಂದ್ರೂ ಆ ನಿಟ್ಟಿನೊಳಗೆ ನಮ್ಮ ಸಮಾಜದ ಎಲ್ಲರೂ ಬೇಡಿಕೆಯನ್ನು ಇಟ್ಕೊಂಡಿದ್ದಾರೆ. ಬಹಳಷ್ಟು ಕಡೆ ಈ ಕಡೆಯಿಂದ ನಮ್ಮ ಸಮಾಜದ ಎಲ್ಲಾ ಮುಖಂಡರು ಆ ನಿಟ್ಟಿನೊಳಗೆ ಚರ್ಚೆ ಮಾಡ್ತಾ ಇದ್ದಾರೆ. ಆದ್ರೆ ಈ ಪಕ್ಷದ ಮುಖಂಡರು ಯಾರು ನಮ್ ಜೋಡಿ ಚರ್ಚೆಯನ್ನ ಮಾಡಿಲ್ಲ. ಈಗ ನಿನ್ನೆ ಕೂಡ ತಾವು ಮಾತನಾಡ್ತಾ ಹೇಳಿದ್ರಿ, ಈಗ ಒಂದು ಸಮೀಕ್ಷೆ ಬಗ್ಗೆ ಮಾತನಾಡ್ಬೇಕಾದ್ರೆ ಲಿಂಗಾಯತ ಧರ್ಮ ಒಡೆಯೋ ಪ್ರಯತ್ನವನ್ನ ಮಾಡಿದ್ದಕ್ಕೆ ಕಾಂಗ್ರೆಸ್ಗೆ ಒಂದ್ ರೀತಿ ಮುಳುವಾಯ್ತು, ಹೆಚ್ಚಿನ ಸ್ಥಾನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ಲಿಲ್ಲ ಅನ್ನೋದನ್ನ 100% ಒಪ್ಕೊಳ್ಳೋದಕ್ಕೆ ಸಾಧ್ಯ ಆಗ್ಲಿಲ್ಲ ಅಂತಾನೂ ಕೂಡ ಹೇಳಿದ್ರಿ. ಜೊತೆಗೆ ಈಗ ಕಹಿ ಅನುಭವಿಸಬೇಕಾಗಿದೆ, ಯಾವ ರೀತಿಯಾಗಿ ಧರ್ಮ ಒಡೆಯುವಂತ ಪ್ರಯತ್ನವನ್ನ ಮಾಡಿದ್ರಿ, ಮುಂದೆ ಆ ಪ್ರಯತ್ನ ಮಾಡಬೇಡಿ ಅಂತ ಕೂಡ ಎಚ್ಚರಿಕೆ ಕೊಡ್ತಾ ಇದ್ದೀರಲ್ವಾ? ಮಾಡಿರುವಂತ ತಪ್ಪನ್ನ ತಿದ್ದಿಕೊಳ್ಳಕ್ ಎಲ್ಲರಿಗೂ ಅವಕಾಶ ಇರ್ತದೆ. ನಮ್ಮ ವೈಯಕ್ತಿಕ ವಿಚಾರದಲ್ಲಿ ನಮ್ಮ ಸಮಾಜವನ್ನು ಇಬ್ಬಾಗ ಮಾಡಿರುವಂತ ಒಂದು ಕಪ್ಪು ಚುಕ್ಕೆ ಅಂತ ಅಪವಾದ ಅನ್ನುವಂಥದ್ದು ಆ ಪಕ್ಷಕ್ಕೆ ಅಂಟಿಕೊಂಡು ಬಿಟ್ಟಿದೆ. ಆ ಅಪವಾದವನ್ನ ಸರಿಪಡಿಸಿಕೊಳ್ಬೇಕಾದ್ರೆ ಅವ್ರು ಮಾಡ್ಬೇಕಾಗಿರುವಂತ ಕೆಲಸ ಆ ಸಮಾಜದ ಒಬ್ಬ ಮುಖ್ಯ ವ್ಯಕ್ತಿಯನ್ನ ಗುರುತಿಸಬೇಕು ಅನ್ನುವಂಥದ್ದು ಒಂದು ಬೇಡಿಕೆ. 2ನೇ ಬೇಡಿಕೆ ಯಾವುದು ಅಂತಂದ್ರೆ ಭವಿಷ್ಯದಲ್ಲಿ ಇನ್ನು ಮುಂದೆ ಆ ವೀರಶೈವ ಲಿಂಗಾಯತ ಸಮಾಜದ ಇಬ್ಬಾಗದ ವಿಚಾರವನ್ನ ಪರಿಪೂರ್ಣ ನಾವು ಕೈ ಬಿಟ್ಟಿವಿ ಅಂತೇಳಿ ಅನೌನ್ಸ್ಮೆಂಟ್ ಮಾಡ್ಬೇಕು, ಅವರು ಅದನ್ನ ಹಿಂದಕ್ಕೆ ತಗೋಬೇಕು. ಓಕೆ, ಧನ್ಯವಾದ ದಿಂಗಾಲೇಶ್ವರ ಶ್ರೀಗಳೇ, ನ್ಯೂಸ್ 18 ಕನ್ನಡ ಜೊತೆ ಮಾತನಾಡಿದ್ದಕ್ಕೆ.